ಹಲೋ ಸ್ಟೂಡೆಂಟ್ಸ್, KCET ರೇ ಆಪ್ಟಿಕ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ವಲ್ಲ. ಈಗಾಗಲೇ 2 ಪಾರ್ಟ್ಗಳಲ್ಲಿ ಸಿನಾಪ್ಸಿಸ್ ಅನ್ನು ಸ್ಟಡಿ ಮಾಡಿದಿರಿ. ಸಿನಾಪ್ಸಿಸ್ ಕರೆಕ್ಟ್ ಆಗಿ ನಿಮ್ಮ ಪಕ್ಕದಲ್ಲಿ ಇರಬೇಕು ಈಗ, ಯಾಕೆಂದ್ರೆ ಇವಾಗ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಯಾಕೆಂದ್ರೆ ಆ ಸಿನಾಪ್ಸಿಸ್ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಿದೆ ಮತ್ತು ಅದು ನಿಮಗೆ ಯೂಸ್ ಮಾಡೋದು ಗೊತ್ತಾಗುತ್ತೆ ಅನ್ನೋದಾದ್ರೆ ನಾನು ಇವತ್ತು ಕ್ವಶನ್ಸ್ ಅನ್ನು ಹೇಳ್ತೇನೆ, ಅಲ್ಲಿಗೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ನಾನು ಕಂಟಿನ್ಯೂ ಮಾಡ್ತಾ ಇರ್ತೇನೆ ಎಕ್ಸ್ಪ್ಲನೇಷನ್, ನೀವು ಅಲ್ಲಿ ಪಾಸ್ ಮಾಡಿ ಅದನ್ನು ಸಾಲ್ವ್ ಮಾಡಿ ಆನ್ಸರ್ ಇಟ್ಕೊಳ್ಳಿ, ಮತ್ತೆ ನನ್ನ ವಿಡಿಯೋ ಕಂಟಿನ್ಯೂ ಮಾಡಿ. ನೀವು ಮಾಡಿದ್ದು ಏನು ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇದೇ ನೀವು ಮಾಡಬೇಕಾಗಿರೋ ಪ್ರಾಕ್ಟೀಸ್. ಸುಮ್ಮನೆ ವಿಡಿಯೋಸನ್ನು ನೋಡ್ತಾ ಹೋಗಿ ಎಂಡಿಗೆ ಚೆನ್ನಾಗಿಲ್ಲ ಬಿಡು ಸಾಧಾರಣ ಓಕೆ ಹಾಗೆ ಮನಸ್ಸಿಗೆ ಬೈಕೊಂಡು ಮಾಡಿದ್ರೆ ನಾನು ಮಾಡಿದ ಎಫರ್ಟು ವೇಸ್ಟ್ ಆಗುತ್ತೆ, ನೀವು ಮಾಡ್ತಿರೋ ಕೆಲಸನೂ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಪೆನ್ನು ಪೇಪರ್ ಇಟ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕು ನನ್ನ ಜೊತೆಗೆ. ಮತ್ತೆ ಅಲ್ಲಿ ಪಾಸ್ ಮಾಡ್ಕೊಳ್ಳಿ, ಮತ್ತೆ ಸಾಲ್ವ್ ಮಾಡಿ, ಮತ್ತೆ ಕಂಟಿನ್ಯೂ ಮಾಡಿ, ಆನ್ಸರ್ ಚೆಕ್ ಮಾಡಿ. ಓಕೆ, ಸೊ ಈಗ ನಾವೇನು ಮಾಡ್ಬೇಕು ಹೇಳಿದ್ರೆ ಸ್ಟಾರ್ಟ್ ಮಾಡೋಣ ಕ್ವಶನ್. ಇಫ್ V1 is the velocity of light in first medium, V2 is the velocity of light in the second medium, then refractive index of second medium with respect to first medium is. Okay, ಆಪ್ಷನ್ಸ್ ಏನಿದೆ V2 by V1, V1 by V2, square root of V2 by V1, square root of V1 by V2. ಯಾವ್ದು ಕರೆಕ್ಟ್, ಯಾವ್ದು ಗೆಸ್ ಮಾಡಬಾರ್ದು, ನೀವು ವರ್ಕ್ ಮಾಡಬೇಕು. ಇಲ್ಲಿ ಏನು ಐಡಿಯಾ ಸಿಗುತ್ತೆ ನಮಗೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರಿಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರಿಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ ಅನ್ನೋ ವರ್ಡ್ ಸಿಗ್ತಲ್ಲ, ಹಾಗಾಗಿ N2 by N1 ಅಂತ ನಾವು ಅನ್ಕೋಬಹುದು. ಓಕೆ, N1 ಅಂದ್ರೆ ಏನು? C by V1, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ವಾ? ಕರೆಕ್ಟ್. N2 ಅಂದ್ರೆ ಏನು? C by V2, ಇದು ಕೂಡ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಂ. ವ್ಯಾಲ್ಯೂಸ್ ಅನ್ನು ತಂದು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ N2 by N1 equals to C by V2 divided by C by V1. N2 by N1 equals to V1 by V2 ಆಯಿತು. ಸೊ ನಮ್ಮ ಕರೆಕ್ಟ್ ಆಪ್ಷನ್ ಯಾವುದು? ದಿಸ್ ಒನ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, V1 by V2. ಇಷ್ಟೇ ಇರೋದು. ನಿಮಗೆ ಕರೆಕ್ಟ್ ಬೇಸಿಕ್ಸ್ ಕಾನ್ಸೆಪ್ಟ್ಗಳು ಗೊತ್ತಿವೆ ಅಂದರೆ ಏನೂ ಇಲ್ಲ, ಕಷ್ಟ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್, ಅಕಾರ್ಡಿಂಗ್ ಟು ಕಾರ್ಟೇಶಿಯನ್ ಸೈನ್ ಕನ್ವೆನ್ಷನ್ ಇನ್ ರೇ ಆಪ್ಟಿಕ್ಸ್. ನೋಡಿ, ಇಷ್ಟು ಈಸಿ ಕ್ವಶನ್ಸು ಕೆಲವೊಮ್ಮೆ ಕೇಳ್ಬಿಡ್ತಾರೆ. ಸೊ ಆಪ್ಷನ್ಸ್ ಏನಿದೆ ಅಂದರೆ ಆಲ್ ಡಿಸ್ಟೆನ್ಸಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಆರ್ ಟೇಕನ್ ಪಾಸಿಟಿವ್. ಯಾರು ಈಸಿಯಾಗಿ ನೀವು ಥಿಯರಿ ಪಾಠ ಕ್ಲಾಸಲ್ಲಿ ಕೂತವ್ರು ಕೇಳಿದ್ರು ಹೇಳ್ಬಿಡ್ತಾರೆ. ಆಲ್ ಡಿಸ್ಟೆನ್ಸಸ್ ಆರ್ ಟೇಕನ್ ನೆಗೆಟಿವ್, ನೋ ಚಾನ್ಸ್. ಆಲ್ ಡಿಸ್ಟೆನ್ಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಆರ್ ಟೇಕನ್ ನೆಗೆಟಿವ್, ನೋ. ಆಲ್ ಡಿಸ್ಟೆನ್ಸಸ್ ಆರ್ ಟೇಕನ್ ಪಾಸಿಟಿವ್, ಇಲ್ಲ, ಯಾವುದೂ ಕರೆಕ್ಟ್ ಇಲ್ಲ, ಒಂದು ಮಾತ್ರ ಸರಿ ಇದೆ. ಆಲ್ ಡಿಸ್ಟೆನ್ಸಸ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಆರ್ ಟೇಕನ್ ಪಾಸಿಟಿವ್, ಕರೆಕ್ಟ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್, a candle placed 25 cm from a lens forms an image on a screen placed 75 cm on the other side of the lens. The focal length and type of the lens should be. ಇದು ಎಕ್ಸಾಮ್ಗೆ ಕೇಳಿರುವಂಥದ್ದು. ಇಲ್ಲಿ ಸಾಮಾನ್ಯ ಕ್ವಶನ್ ಓದ್ತಿದ್ದಾಗ ಒಂದು ಆಬ್ಜೆಕ್ಟ್ ಇದೆ, ಕ್ಯಾಂಡಲ್ ಬರ್ನ್ ಆಗ್ತಾ ಇದೆ, ಎಷ್ಟು ದೂರದಲ್ಲಿದೆ? 25 ಸೆಂಟಿಮೀಟರ್ ದೂರದಲ್ಲಿದೆ. ಲೆನ್ಸ್ ಇಂದ 25 ಸೆಂಟಿಮೀಟರ್ ಲೆಫ್ಟ್ ಸೈಡಲ್ಲಿದೆ. ಆಮೇಲೆ ಏನು ಕೇಳಿದ್ರೆ ಸ್ಕ್ರೀನ್ ಇದೆ ಇನ್ನೊಂದು ಸೈಡಲ್ಲಿ, ಆ ಸ್ಕ್ರೀನ್ನಲ್ಲಿ ಎಷ್ಟು ದೂರ ಇದೆ? 75 ಸೆಂಟಿಮೀಟರ್. ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಯಾವುದು ಟೈಪ್ ಆಫ್ ಲೆನ್ಸ್ ಯಾವುದು ಫಸ್ಟ್ ಡಿಸೈಡ್ ಮಾಡಿ. ಸೊ ನೀವು ಪ್ರಾಕ್ಟಿಕಲ್ ಮಾಡಿದಿರಿ. ಸೊ ದಿಸ್ ಇಸ್ ಓನ್ಲಿ ಪಾಸಿಬಲ್ ವಿತ್ ಕಾನ್ವೆಕ್ಸ್ ಲೆನ್ಸ್ ಅಲ್ವಾ? ಸಿಂಗಲ್ ಲೆನ್ಸ್ ಇದೆ, ಕಾನ್ವೆಕ್ಸ್ ಲೆನ್ಸ್ ಇದ್ರೆ ಮಾತ್ರ ಈ ಥರ ಆಗಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, ಫೋಕಲ್ ಲೆಂತ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸ್ ಏನಿದೆ ನೋಡಿ, ಈ ರೀತಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಪ್ಲಸ್ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಗೊತ್ತಾಗುತ್ತೆ ನಮಗೆ, ಮೈನಸ್ ಅಂದರೆ ಕಾಂಕೇವ್. ಕಾಂಕೇವ್ ಲೆನ್ಸ್ ಅಲ್ವೇ ಅಲ್ಲ, ಗೊತ್ತಾಗುತ್ತೆ ನಮಗೆ. ಇವೆರಡು ಆಪ್ಷನ್ಸ್ ಬಿಟ್ಟು ಈ 50-50 ಅಂತೀವಲ್ಲ, ಹಾಗೆ 2 ಆಪ್ಷನ್ಸ್ ಡಿಲೀಟ್ ಮಾಡಿ. ಈಗ ಇರೋದು ಇವೆರಡು ಆಪ್ಷನ್ಸ್, ಇದರಲ್ಲಿ ಕರೆಕ್ಟ್ ಯಾವುದು? ಸೊ 18.75ನ 20.25ನ. ಸೊ ಸಾಲ್ವ್ ಮಾಡೋಣ, ಯಾಕೆಂದ್ರೆ ಹಾಗೆ ಗೆಸ್ ಮಾಡ್ಲಿಕ್ಕಿಲ್ಲ. ಇಲ್ಲಿವರೆಗೆ ಓಕೆ, ನಮ್ದು ಕಾನ್ವೆಕ್ಸ್ ಕಾಂಕೇವ್ ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಾಗಿದೆ. ಬಟ್ ಇಲ್ಲಿ ಏನು ಮಾಡೋಣ? ಈಗ ಸಾಲ್ವ್ ಮಾಡೋಣ. ಇಮೇಜ್ ಇಸ್ ರಿಯಲ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇಸ್ ಈಕ್ವಲ್ ಟು -25, ಯಾಕೆಂದ್ರೆ ಲೆಫ್ಟ್ ಸೈಡಲ್ಲಿ ಇದೆ. ಇಮೇಜ್ ಡಿಸ್ಟೆನ್ಸ್ +75. ಇನ್ ಲೆನ್ಸ್ ಫಾರ್ಮುಲಾ ಯೂಸ್ ಮಾಡೋಣ. 1/f is equal to 1/v minus 1/u. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನ 1/75 -1/-25, ಯಾಕೆಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಇದೆ. 1/f is equal to 1/75 plus 1/25, that is 75 LCM. 1 25 3s are 75, 3 1 plus 3, that is 1/f is equal to 4/75. therefore f is equal to 70/4. ಕ್ಯಾಲ್ಕುಲೇಟ್ ಮಾಡೋಣ ಈಗ. ಸೊ ದಟ್ ಈಸ್ 18.75 ಸೆಂಟಿಮೀಟರ್. ಓಕೆ, ಕಾನ್ವೆಕ್ಸ್ ಲೆನ್ಸ್ ಅನ್ನೋದು ಮೊದಲೇ ಗೊತ್ತಾಗಿದೆ. ಆನ್ಸರ್ ಈಗ ಇವೆರಡರಲ್ಲಿ 18.75 ಪ್ಲಸ್ ಅಂತ ಬಂದಿದೆಯಲ್ಲ, ದಟ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, a certain prism is found to produce a minimum deviation of 38 degree. It produces a deviation of 44 degree when the angle of incidence is either 42 degree or 62 degree. What is the angle of incidence when it is undergoing minimum deviation?
ಸಡನ್ ಆಗಿ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತೇಳಿ. ಕೆಲವು ಪಾಯಿಂಟ್ಸ್ ಗೊತ್ತಾಗ್ತಿದೆಯಲ್ಲ, ನೋಟ್ ಮಾಡ್ತಾ ಹೋಗೋಣ. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? 30 ಡಿಗ್ರಿ, 40 ಡಿಗ್ರಿ, 49, 60 ಡಿಗ್ರಿ. ನಾವೇನ್ ಫೈಂಡ್ ಔಟ್ ಮಾಡಬೇಕು? ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಮಿನಿಮಮ್ ಡಿವಿಯೇಷನ್ ಅನ್ನೋದು ಫಿಕ್ಸ್ ಇರುತ್ತೆ ಒಂದು ಪ್ರಿಸಮಿಗೆ, ದಟ್ ಈಸ್ DM = 38 ಡಿಗ್ರಿ ಕೊಟ್ಟಿದ್ದಾರೆ, ದಟ್ಸ್ ಫೈನ್. ಮತ್ತೊಂದು ಡಿವಿಯೇಷನ್ ಅಂತ ಹೇಳ್ತಾರೆ. ಡಿವಿಯೇಷನ್ ನೋಡಿ, ನೀವು ಥಿಯರಿ ಓದಿದ್ರೆ ಅಲ್ಲೊಂದು ಗ್ರಾಫ್ ಹಾಕ್ತೀರಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ವರ್ಸಸ್ ಡಿವಿಯೇಷನ್ ಅಂತ ಒಂದು ಗ್ರಾಫ್ ಹಾಕ್ತೀರಿ ಡೆರಿವೇಶನ್ದಲ್ಲಿ, ರಫ್ ಗ್ರಾಫ್. ಆ ಗ್ರಾಫ್ ಅಲ್ಲಿ ಏನ್ ಗೊತ್ತಾಗುತ್ತೆ? ಇನ್ನು ಪ್ರಾಕ್ಟಿಕಲ್ ಅಲ್ಲೂ ಕೂಡ ಟು ಫೈಂಡ್ ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಬರುತ್ತೆ. ಸೊ ದಟ್ ಇಸ್ ಅ ಸಿಂಗಲ್ ಪಾಯಿಂಟ್. ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ? ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ಎಮರ್ಜೆನ್ಸಿ ಎರಡು ಈಕ್ವಲ್ ಇರುತ್ತೆ. ಬಟ್ ಉಳಿದ ಪಾಯಿಂಟ್ಗಳಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಬೇರೆ, ಆಂಗಲ್ ಆಫ್ ಎಮರ್ಜೆನ್ಸ್ ಬೇರೆ ಇರುತ್ತೆ. ಸೊ ಡಿವಿಯೇಷನ್ 44 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಕಂಡೀಷನ್ ಇದ್ದಾಗ ನೋಡಿ, ಒಂದು ಪ್ರಿಸಮ್ ಅನ್ನೇ ನಾವು ತಗೊಳ್ಳೋಣ. ಇಲ್ಲಿ ಏನಾಯ್ತು ಕೇಳಿದ್ರೆ, ಇದು ಇನ್ಸಿಡೆಂಟ್ ರೇ, ಇಲ್ಲಿ ನಾರ್ಮಲ್ ಡ್ರಾ ಮಾಡ್ಕೊಂಡ್ರೆ ರಿಫ್ರಾಕ್ಷನ್ ಆಗಿ ಹೊರಗಡೆ ಹೊರಟೋಗುತ್ತೆ. ಸೊ ಹೀಗೆ ಹೋಯ್ತು, ಅಲ್ಲಿಂದ ಹೊರಗಡೆ ಮತ್ತೆ ರಿಫ್ರಾಕ್ಷನ್ ಆಗಿ ಹೊರಗಡೆ ಹೋಗುತ್ತೆ. ಸೊ ದಟ್ ಈಸ್ ದ ಆಂಗಲ್ ಆಫ್ ಎಮರ್ಜೆನ್ಸ್. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಿರಿ, ರೇ ಹೀಗಿದೆ, ಇಲ್ಲಿ ಪ್ಯಾರಲಲ್, ಬೇಸಿಕ್ ಪ್ಯಾರಲಲ್ ಇಲ್ಲ. ಬೇಸಿಕ್ ಪ್ಯಾರಲಲ್ ಇರೋದು ಯಾವಾಗ? ಮಿನಿಮಮ್ ಡಿವಿಯೇಷನ್ ಇದ್ದಾಗ ಮಾತ್ರ ಪ್ಯಾರಲಲ್ ಆಗಿ ಬರುತ್ತೆ, ಉಳಿದ ಕಂಡೀಷನ್ ಅಲ್ಲಿ ಬರೋದಿಲ್ಲ. ಇನ್ನೊಂದು ಏನು ಅಂದ್ರೆ, ನಿಮಗೆ ಸಿನಾಪ್ಸಿಸ್ ಅಲ್ಲಿ ನಾನು ಪದೇ ಪದೇ ಹೇಳಿದ್ದೀನಿ, ರೇ ಆಪ್ಟಿಕ್ಸ್ ಅಲ್ಲಿ ರಿವರ್ಸಿಬಿಲಿಟಿ ಆಫ್ ದ ಪಾತ್ ಅಂತ ಕರಿತೀವಿ ನಾವು. ಈಗ ನೀವು ಲೈಟ್ ಅನ್ನು ಇಲ್ಲ ಆನ್ ಮಾಡಿದ್ರೆ ಹೀಗೆ ಹೋಗಿದೆ, ನೀವು ಲೈಟ್ ತಂದು ಈ ಪಾಯಿಂಟ್ ಅಲ್ಲಿ ಆನ್ ಮಾಡಿದ್ರೆ ರಿಟರ್ನ್ ಸೇಮ್ ಪಾತ್ ಅಲ್ಲಿ ರಿಟರ್ನ್ ಬರುತ್ತೆ. ಅಂದ್ರೆ ಅರ್ಥ ಏನು ಕೇಳಿದ್ರೆ, ಐ ವ್ಯಾಲ್ಯೂ ಒಂದೆಷ್ಟು ಕೊಟ್ಟಿದ್ದಾರೆ? ಈಗ ಸಪೋಸ್ 42 ಡಿಗ್ರಿ ಇದ್ರೆ ಈ ವ್ಯಾಲ್ಯೂ 62 ಇದೆ ಅನ್ಕೊಳ್ಳಿ. ಐ ವ್ಯಾಲ್ಯೂನ ನೀವು 62 ಮಾಡಿದ್ರೆ ಈ ವ್ಯಾಲ್ಯೂ 42 ಆಗುತ್ತೆ. ಇದು ಟ್ರೂ ರಿವರ್ಸಿಬಿಲಿಟಿ ಆಫ್ ದ ಪಾತ್. ಸರಿ, ಹಾಗಾದ್ರೆ ಏನು ಹೇಳ್ಬೋದು ನಾವು? I = 42 ಆದ್ರೆ E = 62 ಡಿಗ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಕೇಳಿದ್ರೆ ಡಿವಿಯೇಷನ್. ಈಗ ಈ ಡಿವಿಯೇಷನ್ ಡೆಲ್ಟಾ ಅನ್ನೋದೇನಿದೆ, I + E - A ಅಂತೇಳಿ. 2I ಅಲ್ಲ, ಯಾಕೆ ಹೇಳಿ? I ಬೇರೆ E ಬೇರೆ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಡಿವಿಯೇಷನ್ ಕೊಟ್ಟಿದ್ದಾರೆ 44 ಡಿಗ್ರಿ, I ವ್ಯಾಲ್ಯೂ ಎಷ್ಟಿದೆ? 42 ಡಿಗ್ರಿ ಇದೆ, ಇದು 62 ಇದೆ. ಈ ಎಮರ್ಜೆನ್ಸಿ ಆಂಗಲ್ A ಅನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ A = ಎಷ್ಟಾಗುತ್ತೆ? 104 ಡಿಗ್ರಿ - 44, ದಟ್ ಈಸ್ A = 60 ಡಿಗ್ರಿ. ಓಕೆ ಫೈನ್, A ಕೊಡ್ಲಿಲ್ಲ, ಇಷ್ಟೆಲ್ಲ ಕೆಲಸ ಮಾಡ್ಬೇಕಾಯ್ತು. ಅಲ್ಲಿಗೆ ನಮ್ಮ ಸಾಲ್ವ್ ಆಗಿಲ್ಲ ಅಲ್ವಾ? A ಕೇಳಲಿಲ್ಲ ಅವರು, ವಾಟ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕೇಳಿದ್ದಾರೆ. ಮಿನಿಮಮ್ ಡಿವಿಯೇಷನ್ ಮತ್ತೆ ಇಲ್ಲಿಗೆ ಹೋದ್ರೆ 38 ಡಿಗ್ರಿ ಇದೆಯಲ್ಲ, DM = ಇಲ್ಲಿ ನೋಡಿ, ಇಲ್ಲಾಗುತ್ತೆ 2I - A. ಇಲ್ಲಿ I ಮತ್ತು E ಸೇಮ್ ಇರುತ್ತೆ, R1 ಮತ್ತು R2 ಸೇಮ್ ಇರುತ್ತೆ. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 38 ಡಿಗ್ರಿ ಅಂದಿದ್ದಾರೆ, 2I ಗೊತ್ತಿಲ್ಲ, ಆಂಗಲ್ ಆಫ್ ದ ಪ್ರಿಸಮ್ ಫೈಂಡ್ ಔಟ್ ಮಾಡಿದ್ವಿ 60 ಡಿಗ್ರಿ. ಸೊ ದರ್ಫೋರ್ 2I = -60 ಆಚೆ ಪ್ಲಸ್ ಆಗುತ್ತೆ. ಸೊ 38 ಡಿಗ್ರಿ + 60, ಸೊ 98 ಡಿಗ್ರಿ ಆಯ್ತು 2I. ಹಾಗಾದ್ರೆ I ವ್ಯಾಲ್ಯೂ ಎಷ್ಟು? 98/2 ಎಷ್ಟು ಬರುತ್ತೆ? 49 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅದು ಮಿಸ್ ಆಗಿ 60 ಬರ್ತಾ ಇದೆ, 49 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಗೊತ್ತಾಗುತ್ತಲ್ಲ ನಿಮಗೆ, 2I = 98 ಡಿಗ್ರಿ, I = 98/2 ಮಾಡಿದ್ರೆ 49 ಡಿಗ್ರಿ ಬರುತ್ತೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಡನ್. ನೆಕ್ಸ್ಟ್ ಏನು ಕೇಳಿದ್ರೆ, ದ ರಿಫ್ರಾಕ್ಟಿಂಗ್ ಆಂಗಲ್ ಆಫ್ ಎ ಪ್ರಿಸಮ್ A ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮಟೀರಿಯಲ್ ಆಫ್ ಪ್ರಿಸಮ್ ಈಸ್ cot A/2. ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಇಸ್ ಇದೆ. ಏನೇನು ಏನು ಕೊಟ್ಟಿದ್ದಾರೆ ಗೊತ್ತಾಗಬೇಕಷ್ಟೇ. ಏನೇನು ಹೇಳ್ತಾರೆ? ರಿಫ್ರಾಕ್ಟಿಂಗ್ ಆಂಗಲ್ ಆಫ್ ದ ಪ್ರಿಸಮ್ ಇಸ್ A ಅಂತ ಕೊಡ್ತಾರೆ. ಆಪ್ಷನ್ಸ್ ಏನೇನಿದೆ ನೋಡಿ, ಈ ರೀತಿ ಆಂಗಲ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಏನು ಕೊಟ್ಟಿದ್ದಾರೆ? ಆಂಗಲ್ ಆಫ್ ದ ಪ್ರಿಸಮ್ ಇಸ್ A ಅಂತ ಕೊಟ್ಟಿದ್ದಾರೆ. ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮಟೀರಿಯಲ್ ಆಫ್ ಪ್ರಿಸಮ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮಟೀರಿಯಲ್ಸ್ ಅಂದ್ರೆ N = cot A/2 ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ಬೋದು ನಾವೀಗ? ಓಕೆ, ಪ್ರಿಸಮ್ ಫಾರ್ಮುಲಾ ಯೂಸ್ ಮಾಡೋಣ. ಮತ್ತೇನು ಹೇಳಿಲ್ಲ, A ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಹೇಳಿರೋದು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಷ್ಟು, DM ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಏನ್ ಗೊತ್ತಾಗಿಲ್ಲ, ಏನ್ ಕೊಟ್ಟಿದ್ದಾರೆ, ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಅದು ಫಾಸ್ಟ್ ಆಗಿ ಹೇಗೆ ಸಾಲ್ವ್ ಮಾಡ್ಬೋದು, ಮತ್ತೆ ಹೋಗ್ಬೇಕು, ವಿತಿನ್ ಮಿನಿಟ್ ಅಲ್ಲಿ ಸಾಲ್ವ್ ಆಗಬೇಕು. ಆಗ್ಲಿಲ್ಲ ಅಂದ್ರೆ ಬಿಟ್ಟಾಕಿ, ಮತ್ತೇನ್ ಮಾಡೋದು ಅಲ್ವಾ? ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಏನೋ ಮಾಡ್ಲಿಕ್ಕಲ್ಲ, ಬಟ್ ಇಲ್ಲಿ ವರ್ಕ್ ಮಾಡ್ಬೋದು. ನೀವು ಈಗಲೂ ಕೂಡ ವಿಡಿಯೋ ಪಾಸ್ ಮಾಡ್ಕೊಂಡು ಮುಂದಿನ ಕೆಲಸ ನೀವು ಮಾಡಿ ಚೆಕ್ ಮಾಡ್ಬೋದು, ಆನ್ಸರ್ ಸರಿ ಇದೆಯಾ ಇಲ್ಲ ಅಂತ ಹೇಳಿ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. N = cot A/2, ದಟ್ ಈಸ್ ಸೈನ್ ಆಸ್ ಇಟ್ ಈಸ್, ಇದು ಹಾಗೆ ಇರುತ್ತೆ ರೈಟ್ ಸೈಡು. ಕಾಟ್ ಅನ್ನು ಏನು ಮಾಡ್ಬೋದು? cos/sin ಅಂತ ಮಾಡ್ಬೋದು. ಸೊ sin A/2 sin A/2 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನಿಲ್ಲಿ? cos A/2 = sin A + DM/2. ಕಾಸ್ ಇದೆ, ಸೈನ್ ಇದೆ, ಕಾಸ್ ಅನ್ನ ಸೈನ್ ಮಾಡ್ಕೋಬಹುದು ನಾವು ಅಲ್ವಾ? ಹಾಗೆ sin 90 - θ ಇಸ್ cos θ. ಹಾಗೆ ಮಾಡ್ಕೊಂಡಾಗ ನಮಗೆ ಈ ರೀತಿ ಈಕ್ವೇಶನ್ ಸಿಗುತ್ತೆ. ಇಲ್ಲೂ ಸೈನ್ ಇದೆ, ಇಲ್ಲೂ ಸೈನ್ ಇದೆ, ಮಧ್ಯೆ ಈಕ್ವಲ್ಸ್ ಟು ಇದೆ. ಡೆಫಿನೆಟ್ಲಿ ದಿಸ್ ಆಂಗಲ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಿಸ್ ಆಂಗಲ್. ಈಕ್ವೇಟ್ ಮಾಡಿ ಅದನ್ನ. 90 ಡಿಗ್ರಿ - A/2 = A + DM/2. ನಮ್ಗೆ ಏನ್ ಫೈಂಡ್ ಔಟ್ ಮಾಡಬೇಕು? DM ಫೈಂಡ್ ಔಟ್ ಮಾಡಬೇಕು. ಓಕೆ, ಇಲ್ಲೇನ್ ಮಾಡಿ, 2 ಅನ್ನ LCM ತಗೊಳ್ಳಿ.
180 ಡಿಗ್ರಿ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. 180 ಡಿಗ್ರಿ ಮೈನಸ್ ಎ ಈಕ್ವಲ್ಸ್ ಟು ಎ ಪ್ಲಸ್ ಡಿ ಎಮ್ ಆಯಿತು. ಈಗ ಏನು ಮಾಡ್ತೀರಿ ನೀವು, ಡಿ ಎಮ್ ಬೇಕಲ್ಲ, ಈ ಎನ ಈಚೆ ತಕ ಬನ್ನಿ, ಪ್ಲಸ್ ಎ ಈಚೆ ಬಂದರೆ ಮೈನಸ್ ಎ ಆಗುತ್ತೆ, ಮೈನಸ್ ಎ ಜೊತೆ ಸೇರಿದರೆ -2a ಆಗುತ್ತೆ. ಸೊ ಡಿ ಎಮ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 2a, 180 degree minus 2a. So this is the correct answer. Done? Yes. Next, the following figure shows a beam of light converging at point P and concave lens of focal length 16 cm is introduced in the path of the beam at a place shown by dotted line such that OP becomes the axis of the lens. The beam converges at a distance x from the lens. The value of x will be equal to. ಡಯಾಗ್ರಾಮ್ ನೋಡುವ, ಈ ರೀತಿ ಇದೆ ಡಯಾಗ್ರಾಮು. ಕ್ವಶನ್ ಅಲ್ಲಿ ಸೇರ್ಕೊಂಡಿರೋ ಡಯಾಗ್ರಾಮ್ ಇದು. ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನ್ ಕೇಳ್ತಾರೆ ಅಂದ್ರೆ, ಈ ಕ್ವಶನ್ಸ್ ಅರ್ಥ ಆಗ್ಬೇಕಲ್ವಾ. ಈ ತರ ಕನ್ವರ್ಜಿಂಗ್ ಬೀಮ್ ಅಂತೀವಿ. ಬೀಮ್ ಅಂದ್ರೆ ಏನು, ಬಂಡಲ್ ಆಫ್ ರೇಸ್, ಆಡ್ ನಂಬರ್ ಆಫ್ ರೇಸ್ ಒಟ್ಟಿಗೆ ನಾವು ಬೀಮ್ ಅಂತ ಕರಿತೀವಿ. ಅವೆಲ್ಲ ಬಂದು ಈ ಪಿ ಅನ್ನುವಂಥ ಪಾಯಿಂಟ್ ಅಲ್ಲಿ ಕನ್ವರ್ಜ್ ಆಗ್ತಾ ಇದೆ. ಡಾಟೆಡ್ ಲೈನ್ ತೋರಿಸಿದಾರಲ್ಲ, ಇದು 12 ಸೆಂಟಿಮೀಟರ್ ಇದೆ ಕನ್ವರ್ಜಿಂಗ್ ಪಾಯಿಂಟ್ ಇಂದ, ಪಾಯಿಂಟ್ ಅನ್ನ ಪಿ ಅಂತ ಕರೆದಿದ್ದಾರೆ. ಈ ಡಾಟೆಡ್ ಲೈನ್ ನಲ್ಲಿ ಕಾನ್ಕೇವ್ ಲೆನ್ಸ್ ಆಫ್ ಫೋಕಲ್ ಲೆನ್ಸ್ 16 ಕಾನ್ಕೇವ್, ಅದರ ಫೋಕಲ್ ಲೆನ್ಸ್ 16 ಸೆಂಟಿಮೀಟರ್ ಇದ್ರೆ ಅದನ್ನ ನೀವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಈ ದಾರಿಯಲ್ಲಿ ಅದರ ಮಧ್ಯದಲ್ಲಿ ಇಟ್ಬಿಡ್ತೀರಿ ಲೆನ್ಸ್ ಅನ್ನು ಅನ್ಕೊಳ್ಳಿ. ಕಾನ್ಕೇವ್ಗೆ ನಾವು ಇನ್ನೊಂದು ಹೆಸರು ಇರ್ತೀವಿ ಡೈವರ್ಜಿಂಗ್ ಲೆನ್ಸ್ ಅಂತೇಳಿ. ಸೊ ಹಾಗಾಗಿ ಈ ಪಾಯಿಂಟ್ ಕನ್ವರ್ಜ್ ಇಲ್ಲಾಗಿತ್ತಲ್ವ, ಇದು ಇಲ್ಲಾಗ್ಲಿಕ್ಕೆ ಬಿಡೋದಿಲ್ಲ ಈಗ, ಮತ್ತು ದೂರ ತಗೊಂಡೋಗಿ ಕನ್ವರ್ಜ್ ಮಾಡುತ್ತೆ. ಡೈವರ್ಜಿಂಗ್ ಪ್ರಾಪರ್ಟಿ ಇರುತ್ತೆ ಆ ಲೆನ್ಸಿಗೆ. ಎಷ್ಟು ಆ ಡಿಸ್ಟೆನ್ಸ್ ಅನ್ನು ಎಕ್ಸ್ ಅನ್ಕೊಂಡ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಸಿಚುವೇಶನ್ ಇಸ್ ಲೈಕ್ ದಿಸ್ ವೇ. ನಾವು ಇಲ್ಲೊಂದು ಲೆನ್ಸ್ ಅನ್ನು ಹಾಕಿದ್ವಿ ಅನ್ಕೊಳ್ಳಿ. ಯಾವ ಲೆನ್ಸ್ ಅದು, ಕಾನ್ಕೇವ್ ಲೆನ್ಸ್. ಈ ಪಾಯಿಂಟ್ ಏನಾಗುತ್ತೆ, ಇನ್ನು ದೂರ ಹೋಗುತ್ತೆ. ಈಗ ನಮ್ಗೆ ಏನ್ ಬೇಕು, ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಯಾವುದು, ಈ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗ್ತಾ ಇತ್ತಲ್ಲ, ಇದು ಆಬ್ಜೆಕ್ಟ್ ಆಗುತ್ತೆ ಈ ಲೆನ್ಸಿಗೆ. ಹಾಗಾಗಿ ಯು ಇಸ್ ಈಕ್ವಲ್ ಟು ಪ್ಲಸ್ 12 ಸೆಂಟಿಮೀಟರ್. ಪ್ಲಸ್ ಯಾಕೆ ಅಂದ್ರೆ ಈ ಸೈಡ್ ಅಲ್ಲಿ ಇದೆ ನೋಡಿ, ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ಆಚೆ ಇದ್ರೆ ಮೈನಸ್ ಬರ್ತಾ ಇತ್ತು. ಎಫ್ ಕೊಟ್ಟಿದ್ದಾರೆ -16, ಮೈನಸ್ ಅಂತ ಕೊಡ್ಲಿಲ್ಲ ಅಲ್ವಾ, ಅದು ನಮ್ಗೆ ಗೊತ್ತು, ಕಾನ್ಕೇವ್ ಅಲ್ವಾ ಅದು, ಕಾನ್ಕೇವ್ ಲೆನ್ಸ್ಗೆ -16. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 1/f ಇಸ್ ಈಕ್ವಲ್ ಟು 1/v ಮೈನಸ್ 1/u. ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಥಿನ್ ಲೆನ್ಸ್ ಫಾರ್ಮುಲಾ ಇಲ್ಲಿ ಏನಾಗುತ್ತೆ, ವ್ಯಾಲ್ಯೂಸ್ 1/v ಇಸ್ ಈಕ್ವಲ್ ಟು 1/f ಪ್ಲಸ್ 1/u. ವಿ ಅನ್ನು ಈಚೆ ತಗೊಂಡು ನಾವು ರಿಅರೇಂಜ್ ಮಾಡ್ಕೊಂಡಿರ್ತೀವಿ ಈಕ್ವೇಶನ್ ಅನ್ನು. ವ್ಯಾಲ್ಯೂಸ್ ಹಾಕಿ 1/-16 ಫೋಕಲ್ ಲೆಂತ್ ಪ್ಲಸ್ 1/12. ಯು ಈ ಕೇಸಲ್ಲಿ ಪಾಸಿಟಿವ್ ಇದೆ, ಇದು ಅರ್ಥ ಆಗುತ್ತೆ ಅನ್ಕೋತೀನಿ ನಿಮಗೆ. ಸಿಂಪ್ಲಿಫೈ ಮಾಡಿ. ಸೊ 48 LCM -3, 16 3s 48, 12 4s 48, -3 plus 4. 1/v is equal to 1/48. ಸೊ v equals to 48 centimeter. ಸೊ ನಮ್ಮ ಆಪ್ಷನ್ಸ್ ಎಲ್ಲಿದೆ, ಇಲ್ಲಿದೆಯಲ್ವಾ, 48 centimeter is the correct answer. Okay. Next, a focal length of lens is 10 centimeter. What is power of lens in diopter? ಇಷ್ಟು ಈಸಿನೂ ಕೇಳ್ತಾರ. ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ನಿಮಗೆ ನೋಡಿ. ನಾನು ಹೇಳಿದ್ನಲ್ವಾ, ಸೆಂಟಿಮೀಟರ್ ಕೊಟ್ಟರೆ ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದೀನಿ, ಮೀಟರ್ ಅಲ್ಲಿ ಕೊಟ್ಟರೆ ಡೈರೆಕ್ಟ್ ಫಾರ್ಮುಲಾ ಕೊಟ್ಟಿದ್ದೀನಿ. ಈಸಿಯಾಗಿ ಪವರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಪವರ್ ಆಫ್ ಲೆನ್ಸ್ ಈಸ್ ಈಕ್ವಲ್ ಟು 100 ಡಿವೈಡ್ ಬೈ ಎಫ್ ಇನ್ ಸೆಂಟಿಮೀಟರ್. ಸೆಂಟಿಮೀಟರ್ ಇದ್ರೆ ನ್ಯೂಮರೇಟರ್ ಅಲ್ಲಿ 100 ಹಾಕೊಂಡ್ರೆ ಆಯ್ತು. 100 ಡಿವೈಡ್ ಬೈ ಎಫ್ ಇನ್ ಸೆಂಟಿಮೀಟರ್. ಸಬ್ಸ್ಟಿಟ್ಯೂಟ್ ಮಾಡಿ 100/10, ದಟ್ ಈಸ್ 10 ಡಯಾಪ್ಚರ್. ಕರೆಕ್ಟ್ ಆನ್ಸರ್ 10 ಡಯಾಪ್ಚರ್. ಹೀಗೆ ಈಸಿ ಕ್ವಶನ್ಸ್ ಇರುತ್ತೆ ಮಕ್ಕಳು. Next, focal length of a convex lens is 20 centimeter and its refractive index is 1.5. It produces an erect enlarged image if the distance of the object from the lens is ಏನ್ ಮಾಡ್ತೀವಿ ಈಗ, ಇಲ್ಲಿ ಕೊಟ್ಟಿರೋ ಮಾಹಿತಿಗಳು ಅಪೂರ್ಣ. ಏನ್ ಕೊಟ್ಟಿದ್ದಾರೆ, ಕಾನ್ವೆಕ್ಸ್ ಲೆನ್ಸಿನ ಫೋಕಲ್ ಲೆಂತ್ ಅನ್ನ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾಕೆ ಅಲ್ವಾ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ರಿ, ನೀವು ಏನು ಹೇಳ್ತಾ ಇದ್ದೀರಿ ಅಂತ ಅರ್ಥ ಆಗ್ತಿಲ್ಲ ಪ್ರಾಬ್ಲಮ್ ಅಲ್ಲಿ. ಬಟ್ ಏನು ಕೇಳಿದ್ರೆ, ಇಟ್ ಪ್ರೊಡ್ಯೂಸಸ್ ಅನ್ ಇರೆಕ್ಟ್ ಎನ್ಲಾರ್ಜ್ಡ್ ಇಮೇಜ್ ಇಫ್ ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಲೆನ್ಸ್ ಇಸ್. ಸಿಚುವೇಶನ್ ಹೀಗಿದೆ, ಇದು ಫೋಕಲ್ ಲೆಂತ್ ಅನ್ಕೊಳ್ಳೋಣ, 20 ಸೆಂಟಿಮೀಟರ್ ಇದೆ ಅಲ್ವಾ, 20 ಸೆಂಟಿಮೀಟರ್ ಫೋಕಲ್ ಲೆಂತ್ ಇದೆ. ಈಗ ಹೇಳಿರೋದೇನು ಅಂದ್ರೆ, ಇಟ್ ಪ್ರೊಡ್ಯೂಸ್ ಅನ್ ಇರೆಕ್ಟ್ ಎನ್ಲಾರ್ಜ್ಡ್ ಇಮೇಜ್ ಇಫ್ ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಲೆನ್ಸ್ ಇಸ್. ಇರೆಕ್ಟ್ ನೇರ ಇರಬೇಕು, ಎನ್ಲಾರ್ಜ್ ದೊಡ್ಡದಿರಬೇಕು. ಯಾವಾಗ ಆಗುತ್ತೆ, ಇರೆಕ್ಟ್ ಎನ್ಲಾರ್ಜ್ಡ್ ಅಂದಾಗ ಅದು ಇರೆಕ್ಟ್ ಅಂದ್ರೆ ವರ್ಚುವಲ್. ನಮ್ಮ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಯಾವಾಗಲೂ ವರ್ಚುವಲ್ ಬರುತ್ತೆ ಇರೆಕ್ಟ್ ಇಮೇಜ್ ಅಂದ್ರೆ. ಹಾಗಾದ್ರೆ ಏನಾಗಬೇಕು, ಲೆನ್ಸಿನ ಪಕ್ಕದಲ್ಲೇ ಬರುತ್ತಲ್ವ ಇಮೇಜ್, ಎಲ್ಲೋ ನೋಡ್ದಂಗಿದೆ. ಎಸ್, ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ನಾವು ನೋಡ್ತೀವಲ್ವ ಕೇಸ್ಗಳು ನಿಮ್ಗೆ ನೆನಪಿದೆ. ಯಾವಾಗ ಆಗುತ್ತೆ,
ಇನ್ ಬಿಟ್ವೀನ್ ಎಫ್ ಆ್ಯಂಡ್ ಓ ಅಂತೀವಿ ನಾವು. ಓ ಅಂದರೆ ಆಪ್ಟಿಕ್ ಸೆಂಟರ್, ಅಂದರೆ ಲೆನ್ಸಿನ ಮಧ್ಯದಿಂದ ಎಫ್ ಒಳಗಡೆ ನೀವೇನಾದರೂ ಆಬ್ಜೆಕ್ಟ್ ಇಟ್ಟರೆ ಸಿಚುವೇಶನ್ ಸೇಮ್ ಇರುತ್ತೆ. ಹಾಗಾದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ಕೇಳಿರೋದೇನು? ಇಟ್ ಪ್ರೊಡ್ಯೂಸಸ್ ಆನ್ ಇರೆಕ್ಟ್ ಎನ್ಲಾರ್ಜ್ಡ್ ಇಮೇಜ್ ಇಫ್ ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಲೆನ್ಸ್. ನೀವೇನಾದರೂ 20 ಇಟ್ಟರೆ ಇಮೇಜ್ ಇನ್ಫಿನಿಟಿ ಆಗುತ್ತೆ, 20 ಒಳಗಡೆ ಇರಬೇಕು ಹೇಳಿ ಆಯ್ತು. ಈಗ ಮತ್ತೇನಿಲ್ಲ, ಕೊಟ್ಟಿರೋದ್ರಲ್ಲಿ ಆಪ್ಷನ್ಸ್ ಯಾವುದು 20 ಒಳಗಡೆ ಇದೆ ನೋಡಿ. 40 ಅಲ್ಲ, 30 ಅಲ್ಲ, 15. ದಿಸ್ ಇಸ್ ಕರೆಕ್ಟ್ ಆನ್ಸರ್. Okay, yes, a glass slab of thickness 6 cm is placed over a paper. What is the shift in the letters when viewed normally? ಮೇಲ್ಗಡೆಯಿಂದ ನೋಡಿದರೆ ಈಗ ನಾರ್ಮಲಿ ಅಂತ ಬಂದ ಕೂಡಲೇ ನಮ್ಗೆ ಬರುತ್ತೆ ನೆನಪಿಗೆ ನಾರ್ಮಲ್ ಶಿಫ್ಟ್. ವಾಟ್ ಈಸ್ ದ ನಾರ್ಮಲ್ ಶಿಫ್ಟ್ ಅಂತ ಕೇಳಿದ್ದಾರೆ. 4 cm 2 1 ಅಂತ ಕೇಳಿದ್ದಾರೆ. ಸೊ ನಾರ್ಮಲ್ ಶಿಫ್ಟ್ ಫೈಂಡ್ ಔಟ್. ಇಲ್ಲಿ ಕಂಡೀಷನ್ ನೋಡ್ಕೊಳ್ಳಿ, ಆಬ್ಜೆಕ್ಟ್ ಇನ್ ಡೆನ್ಸರ್ ಮೀಡಿಯಂ, ವ್ಯೂ ನಾರ್ಮಲಿ ಫ್ರಮ್ ರ್ಯಾರರ್ ಮೀಡಿಯಂ. ರ್ಯಾರರ್ ಮೀಡಿಯಂ ಇಂದ ನಾವು ನೋಡ್ತಾ ಇದ್ದೀವಿ, ಆಬ್ಜೆಕ್ಟ್ ಎಲ್ಲಿದೆ, ಡೆನ್ಸರ್ ಮೀಡಿಯಂ ಅಲ್ಲಿ ಇದೆ. ಓಕೆ, ಸೊ ನಾರ್ಮಲ್ ಶಿಫ್ಟಿನ ಫಾರ್ಮುಲಾ ನೆನಪಾಗಬೇಕು ನಿಮ್ಗೆ. ಕಂಡೀಷನ್ NS = D × 1 - 1/n. ಓಕೆ, ಡಿ ಅನ್ನೋದು ಡೆಪ್ತ್, ಇಲ್ಲಿ ಥಿಕ್ನೆಸ್ ಅಂತ ಕೊಟ್ಟಿದ್ದಾರಲ್ಲ, ಸೇಮ್ ಅದರ ಸ್ಲ್ಯಾಬಿನ ಥಿಕ್ನೆಸ್ ಅದೇ ಡೆಪ್ತ್ ಆಗುತ್ತೆ ನಮ್ಗೆ, ಯಾಕೆಂದ್ರೆ ಆಬ್ಜೆಕ್ಟ್ ಅದ್ರ ಕೆಳಗಡೆ ಇದೆ. ಹಾಗೆ 6 ಸೆಂಟಿಮೀಟರ್ ಇಟ್ಕೊಳ್ಳಿ. ಆನ್ಸರ್ ಸೆಂಟಿಮೀಟರ್ ಇದೆ ನೋಡಿ. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ರೇ ಆಪ್ಟಿಕ್ಸ್ ಅಲ್ಲಿ ಫ್ರೀಡಮ್ ಇದೆ ನಮಗೆ ಕೆಲವೊಂದಿಷ್ಟು. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ. 6 ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಕೊಟ್ಟಿದ್ದಾರೆ, ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿ. 1.5 LCM ತಗೊಂಡ್ರೆ 1.5 - 1 ದಟ್ ಈಸ್ 1.5 - 1 ದಟ್ ಈಸ್ 0.5 ಡಿವೈಡ್ ಬೈ 1.5. 5 1s 5 3s 1/3 ಆಯಿತು. ಸೊ 6 ಡಿವೈಡ್ ಬೈ 3 ಅಂದರೆ ದಟ್ ಈಸ್ 2 ಸೆಂಟಿಮೀಟರ್. ಎಲ್ಲ ಫಾಸ್ಟ್ ಮಾಡಬೇಕು ಮ್ಯಾಥ್ಸ್ ಅನ್ನು. ಕರೆಕ್ಟ್? ಓಕೆ, ಸೊ ಕರೆಕ್ಟ್ ಆನ್ಸರ್ ಈಸ್ 2 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್, the critical angle for a medium with respect to air is 45 degree. The refractive index of that medium with respect to air is. Critical angle ಕೊಟ್ಟರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ? ಈಸಿ ಅಲ್ವಾ? ಸೊ ದಟ್ ಈಸ್ n = 1/sin c and n = 1/sin 45 degree. sin 45 degree ಅಂದರೆ 1/√2. ಸೊ ಡಿನಾಮಿನೇಟರ್ ಇದ್ರೆ ನ್ಯೂಮರೇಟರ್ ಬರುತ್ತೆ. ಸೊ n = that is refractive index of the ಡೆನ್ಸರ್ ಮೀಡಿಯಂ. ಇಲ್ಲಿ ಕೇಳಿ ಕ್ರಿಟಿಕಲ್ ಆಂಗಲ್ ಅಂದ್ರೆ ಏನು? ಡೆನ್ಸರ್ ಮೀಡಿಯಂ. ಸೊ ದಟ್ ಈಸ್ √2 is the correct answer. Okay, yes, a prism has a refracting angle of 60 degree. When placed in a position of minimum deviation, it produces a deviation of 30 degree. Then the refractive index of the material of the prism is. ಏನು ಮಾಡ್ತೀರಿ? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ ಅನ್ನು ಫೈಂಡ್ ಔಟ್ ಮಾಡಬೇಕು. n = sin a + dm/2 sin a/2. ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಆಂಗಲ್ ಆಫ್ ದ ಪ್ರಿಸಮ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಡಿವಿಯೇಷನ್ 30 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅವಾಗ ಏನಾಯಿತು? sin 45 degree ಡಿವೈಡ್ ಬೈ sin 30 degree. ಎಲ್ಲ ಈಸಿ ಆಗಿರುವಂಥದ್ದು. sin 45 ಅಂದರೆ 1/√2, sin 30 ಅಂದರೆ 1/2. ಇಲ್ಲಿ ಕೆಲವು ನಿಮ್ಗೆ sin 30 ಅನ್ನು 0.5 ಅಂತ ಬರ್ಕೊಂಡ್ರೆ ಕೆಲವೊಂದು ಸಮಸ್ಯೆ ಆಗುತ್ತೆ, ಆಪ್ಷನ್ ಸಿಗೋದಿಲ್ಲ ನಿಮಗೆ. ಈ ಥರ ಹೋಲ್ ನಂಬರ್ಸ್ ಇಟ್ಟಾಗ ನೀವು ಥಿಂಕ್ ಮಾಡಬೇಕು. ಸೊ ದೀಸ್ ಆರ್ ದ ಯುವರ್ ಓನ್ ನಾಲೆಜ್. ಏನು ಮಾಡಬೇಕು ಅನ್ನೋದು ನೀವು ಅಲ್ಲಿ ಆನ್ಸರ್ ನೋಡ್ತಾ ಡಿಸೈಡ್ ಮಾಡ್ತಾ ಹೋಗ್ಬೇಕು. ಸೊ ನಿಮ್ಮ ಆನ್ಸರ್ ಕರೆಕ್ಟ್ ಇರ್ಬೋದು. √2 ಮಾಡಿಬಿಟ್ರಿ ನೀವು 1.41 ಅಂತೇಳಿ, 1/2 0.5 ಮಾಡಿದ್ರಿ, ಏನೆಲ್ಲ ಮಾಡ್ತೀರಿ ಆನ್ಸರ್ ಸಿಗಲ್ಲ ನಿಮಗೆ. ಹಾಗಾಗಬಾರ್ದು. ಸೊ ಮ್ಯಾಥ್ಸನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲೇನಾಯ್ತು? 1/√2 ಡಿವೈಡ್ ಬೈ 1/2 ಅಂದರೆ √2 ಡಿನಾಮಿನೇಟರ್ಗೆ ಹೋಯ್ತು, ಡಿನಾಮಿನೇಟರ್ಲಿ √2 ಮೇಲಕ್ಕೆ ಬಂತಲ್ವಾ? ಸೊ 2/√2 ಆಯಿತು. ಆಪ್ಷನ್ ಇದೆ ಇಲ್ಲಿ? ಇಲ್ಲ, 2/√2 ಇಲ್ಲ. ಸೊ 2 ಅನ್ನೋದನ್ನು ನಾವು √2 ಅಂತ ಬರೆದ್ರೆ 1 √2 ಕ್ಯಾನ್ಸಲ್ ಆಗುತ್ತೆ, √2 ಉಳ್ಕೊಳ್ಳುತ್ತೆ. ಸೊ ದರ್ಫೋರ್ n = √2. ಇದು ಆಪ್ಷನ್ ಎಸ್. ಓಕೆ, ನೆಕ್ಸ್ಟ್, ವೆನ್ ಎ ಥಿನ್ ಕಾನ್ವೆಕ್ಸ್ ಲೆನ್ಸ್ ಈಸ್ ಪುಟ್ ಇನ್ ಕಾಂಟ್ಯಾಕ್ಟ್ ವಿತ್ ಎ ಥಿನ್ ಕಾನ್ಕೇವ್ ಲೆನ್ಸ್ ಆಫ್ ದ ಸೇಮ್ ಫೋಕಲ್ ಲೆಂತ್. ಎರಡು ಫೋಕಲ್ ಲೆಂತ್ ಸೇಮ್ ಇದೆ. ದ ರಿಸಲ್ಟೆಂಟ್ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್ ಇಸ್. ಇಲ್ಲಿ ಬಹಳ ತಪ್ಪು ಮಾಡುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಬಹಳ ಜನ. ಯಾಕೆ ಅಂತ ನೋಡಿ ಗೊತ್ತಾಗುತ್ತೆ. ಸೊ 1/f ದಟ್ ಈಸ್ ದ ಇಫೆಕ್ಟಿವ್ ಫೋಕಲ್ ಲೆಂತ್ ಅಂಡ್ ಫಾರ್ಮುಲಾ 1/f1 + 1/f2 ಇರುತ್ತೆ. f1 ಅನ್ನೋದು ಏನಾಗಿದೆ? ಫಾರ್ ಕಾನ್ವೆಕ್ಸ್ ಲೆನ್ಸ್ f1 ಈಸ್ +f. ಕಾನ್ಕೇವ್ಗೆ ಏನಾಗುತ್ತೆ? -f. ದೇ ಆರ್ ಸೇಮ್, ಈಕ್ವಲ್. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ 1/f + 1/-f. 1 - 1/f ಇಷ್ಟೊತ್ತಿಗೆ ಡಿಸೈಡ್ ಮಾಡಿಬಿಡ್ತೀರಿ ನೀವು. ಸ್ವಲ್ಪ 1 ಸೆಕೆಂಡ್ ಮುಂದಕ್ಕೆ ಹೋದರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಏನಪ್ಪ 1 - 1 ಅಂದರೆ 0, ಫೋಕಲ್ ಲೆಂತ್ ಇಸ್ 0 ಅಂದ್ಬಿಡ್ತೀರಿ. ದಟ್ ಇಸ್ ರಾಂಗ್. ಏನಾಗಬೇಕು ಹಾಗಾದರೆ?
1/f is equal to 0/f. ಈ ಎಫ್ ಅನ್ನೋದು ಇಫೆಕ್ಟಿವ್ ಫೋಕಲ್ ಲೆಂತ್. ಸೊ ದಟ್ ಈಸ್ 0/f ಬರುತ್ತೆ. ಎಫ್ ಅನ್ನು ಫೈಂಡ್ ಔಟ್ ಮಾಡಿ ಅಂದಾಗ ಏನ್ ಮಾಡ್ಬೇಕು, ಎಫ್ ಇಸ್ ಈಕ್ವಲ್ ಟು f/0, ದಟ್ ಈಸ್ ಇನ್ಫಿನಿಟಿ. ಅಂದ್ರೆ ಅರ್ಥ ಇಷ್ಟ. ಇಲ್ಲಿ ಥಿಯರಿ ಏನಿದೆ ಅಂದ್ರೆ, ಒಂದು ಕಾನ್ವೆಕ್ಸ್ ಇದೆ, ಒಂದು ಕಾನ್ಕೇವ್ ಇದೆ, ಎರಡು ಫೋಕಲ್ ಲೆಂತ್ ಸೇಮ್ ಇದೆ. ನೀವು ಅದನ್ನ ಒಟ್ಟಿಗೆ ಇಟ್ಟರೆ ಇದು ಏನ್ ಮಾಡುತ್ತೆ, ಸಿಂಪ್ಲಿ ಗ್ಲಾಸ್ ಪ್ಲೇಟ್ ತರ ಬಿಹೇವ್ ಮಾಡುತ್ತೆ. ಗ್ಲಾಸ್ ಪ್ಲೇಟ್ ತರ ಬಿಹೇವ್ ಮಾಡುತ್ತೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಪ್ಲೇಟ್. ಇದರ ಫೋಕಲ್ ಲೆಂತ್ ಕನ್ವರ್ಜ್ ಆಗೋದಿಲ್ಲ, ಡೈವರ್ಜ್ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ನಾವೇನಂತೀವಿ, ಇದರ ಫೋಕಲ್ ಲೆಂತ್ ಇನ್ಫಿನಿಟಿ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, a convex lens of focal length 40 cm is in contact with a concave lens of focal length 25 cm. The power of the combination. ಈ ಕಾಂಬಿನೇಷನ್ ಪವರ್ ಫೈಂಡ್ ಔಟ್ ಮಾಡಿ ಅಂದರೆ ಎರಡು ಮೆಥಡ್ ಅಲ್ಲಿ ಮಾಡ್ಬೋದು. ಏನು ಹೇಳಿ, ಒಂದು ಇಫೆಕ್ಟಿವ್ ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡ್ಕೊಳ್ಳೋದು, ಆಮೇಲೆ ಪವರ್ ಅನ್ನು ಫೈಂಡ್ ಔಟ್ ಮಾಡೋದು. ಫಸ್ಟ್ ಪವರ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಫೆಕ್ಟಿವ್ ಪವರ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ ಇಫೆಕ್ಟಿವ್ ಫೋಕಲ್ ಲೆಂತ್ ಅಂದಾಗ ನಾವೇನ್ ಮಾಡ್ತೀವಿ, 1/f is equal to 1/f1 plus 1/f2 ಅಂತೀವಿ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನ, ಒಂದು ಕಾನ್ವೆಕ್ಸ್ ಲೆನ್ಸ್ 40, ಇನ್ನೊಂದು ಕಾನ್ಕೇವ್ ಲೆನ್ಸ್ 25 -25. ಸೊ ಇದನ್ನ LCM ತಗೊಳ್ಳಿ, 200 5 - 8 ಆಯ್ತು, -3/200. ದಿಸ್ ಇಸ್ 1/f. ಇದರ ಇಫೆಕ್ಟಿವ್ ಫೋಕಲ್ ಲೆಂತ್ ಏನಾಗುತ್ತೆ, -3/200. ಇದು ಸೆಂಟಿಮೀಟರ್ ಅಲ್ಲಿ ತಗ ಬಂದಿದ್ದೀವಿ. ಇದನ್ನ ಮೀಟರ್ ಕನ್ವರ್ಟ್ ಮಾಡಿದ್ರೆ -3/2, ದಟ್ ಇಸ್ 1.5. ಗೊತ್ತಾಗುತ್ತೆ ನಮ್ಗೆ. ಸೊ f is equal to -200/3. ಪವರ್ ಆಫ್ ಲೆನ್ಸ್ P is equal to 100 ಸೆಂಟಿಮೀಟರ್ ಇಟ್ಕೊಂಡು f1 ಇಟ್ಕೊಂಡ್ರೆ 100 ಹಾಗೆ ಇರುತ್ತೆ, -3/200 1/f ಅಂದ್ರೆ ವಿಲ್ ಗೆಟ್ P is equal to -1.5 ಡಯಾಪ್ಚರ್. ಸೊ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇನ್ನೊಂದು ಮೆಥಡ್ ಏನು ಗೊತ್ತಾ, P1 ಅನ್ನ ಫಸ್ಟ್ ಪವರ್ ಆಫ್ ದ ಫಸ್ಟ್ ಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು, 100/40, ದಟ್ ಇಸ್ 2.5. ಸೆಕೆಂಡ್ ಇದೇನಿದೆ, ಮೈನಸ್ ಇದೆ ಫೋಕಲ್ ಲೆಂತ್, 100/-25 -4 ಡಯಾಪ್ಚರ್. ಇಫೆಕ್ಟಿವ್ ಫೋಕಲ್ ಲೆಂತ್ ಏನಾಯ್ತು, 2.5 -4, ದಟ್ ಈಸ್ -1.5. ಎರಡು ಮೆಥಡ್ ಹೇಳಿದ್ದೀನಲ್ವಾ, ಯಾವ್ದು ಒಂದು ಮಾಡಿ ಸಾಕು. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಮಾಡ್ಬೋದು. ಕರೆಕ್ಟ್ ಆನ್ಸರ್ ಇಸ್ ದಿಸ್ ಒನ್. ಓಕೆ, ನೆಕ್ಸ್ಟ್, ದ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ an object and its real image formed by a convex lens of focal length f is. See, what is the minimum distance? ಅಂದ್ರೆ ಏನಾಗಬೇಕು, ಅದು object and its real image formed by a convex lens of focal length f. Convex lens of focal length f ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು ಅಂತೇಳಿ. ಸೊ ನೀವು ಇದನ್ನ ನಾನು ಥಿಯರಿ ಕ್ಲಾಸಲ್ಲಿ ಡೆರಿವೇಶನ್ ಮಾಡಿ ತೋರಿಸಿದ್ದೀನಿ. ಬಟ್ ಆಕ್ಚುಲಿ ಏನಾಗುತ್ತೆ ಕೇಳಿದ್ರೆ, 2f ಅಲ್ಲಿ ಇಟ್ಟಾಗ 2f ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ನೀವು 2f ಇಂದ ಈಚೆ ಇಟ್ಟರೆ ಇದು 2f ಇಂದ ಆಚೆ ಹೋಗುತ್ತೆ. ಇದನ್ನ ಮುಂದಕ್ಕೆ ತಂದಾಗ ಇದು ಇನ್ನೂ ದೂರಕ್ಕೆ ಹೋಗ್ತಾ ಹೋಗುತ್ತೆ. ನೀವು ಅನ್ಬೋದು, ಸರ್ f ಮತ್ತೆ 2f ಮಧ್ಯೆ ಇಟ್ಟರೆ ಖಂಡಿತ 2f ನಿಂದ ಆಚೆ ಹೋಗಿರುತ್ತೆ, ದೂರ ಹೋಗಿರುತ್ತೆ, ತುಂಬಾ ದೂರ ಹೋಗಿರುತ್ತೆ. ಇನ್ನು ಎಫ್ ಅಲ್ಲಿ ಇಟ್ಟರೆ ಇನ್ಫಿನಿಟಿ, ಎಫ್ ಮತ್ತು ಲೆನ್ಸಿನ ಮಧ್ಯೆ ಇಟ್ಟರಂತೂ ನಿಮ್ಗೆ ಗೊತ್ತಿದೆ ವರ್ಚುವಲ್. ಸೊ ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್. ಅದು ರಿಯಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಿಯಲ್ ಕೇಳಿದ್ದಾರೆ ಇಲ್ಲಿ ನೋಡಿ, ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಆನ್ ಆಬ್ಜೆಕ್ಟ್ ಅಂಡ್ ಇಟ್ಸ್ ರಿಯಲ್ ಇಮೇಜ್. ರಿಯಲ್ ಇಮೇಜ್ ಆಗ್ಬೇಕಂದ್ರೆ ಎಫ್ ನ ಆಚೆ. ಸೊ ದಟ್ ಇಸ್ ದ ಬೆಸ್ಟ್ ಪ್ಲೇಸ್ ಇಸ್ ದ 2f. 2f ಅಲ್ಲಿ ಆಬ್ಜೆಕ್ಟ್ ಇಟ್ಟರೆ 2f ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ಏನ್ ಕೇಳಿದ್ದಾರೆ, ದ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಆನ್ ಆಬ್ಜೆಕ್ಟ್ ಅಂಡ್ ಇಟ್ಸ್ ರಿಯಲ್ ಇಮೇಜ್. ಆಬ್ಜೆಕ್ಟ್ ಇಂದ ರಿಯಲ್ ಇಮೇಜ್ ಇರುವ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಇದು ಫೋಕಲ್ ಲೆಂತ್, ಇದು 2 times ಫೋಕಲ್ ಲೆಂತ್, 2f ಅಂತೀವಿ, ಸ್ಮಾಲ್ f. ಇದು 2f ಇದೆ. ಸೊ ಆನ್ಸರ್ ಈಸ್ 4f. ಓಕೆ, ನೆಕ್ಸ್ಟ್, ಇಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಟ್ವೈಸ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಇನ್ ಎ ಮೀಡಿಯಂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ n, ದೆನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್. ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ, ಟ್ವೈಸ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಆಗಿದ್ರೆ ಏನಾಗುತ್ತೆ. ಸೊ I is equal to 2 times r. n is equal to sin I by sin r ಫಾರ್ಮುಲಾ ಯೂಸ್ ಮಾಡೋದು. I ಬದಲು 2r ಅಂತ ಹಾಕೋದು. ಅವಾಗ ಏನಾಗುತ್ತೆ, sin 2r ಗೆ ಫಾರ್ಮುಲಾ ಬರೀಬೇಕು. ಕೆಲವರು ಎಕ್ಸ್ಪರ್ಟ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ತಿದ್ದಂಗೆ ಬರ್ದಾಕ್ತಾರೆ, ನನ್ನಂಗಲ್ಲ. ಸೊ ನಾನೇನ್ ಮಾಡ್ತೇನೆ, sin a plus b ಫಾರ್ಮುಲಾ ನೆನ್ಪು ಮಾಡ್ಕೋತೇನೆ, sin a cos b plus cos a sin b. ಬಟ್ ಇಲ್ಲಿ a plus b ಬದಲು r plus r ಇದೆ. ಹಾಗೆ sin r plus r ಅಂತ ಮಾಡ್ತೀನಿ, 2r ಅನ್ನ sin r cos r sin is 2 times sin r cos r. ಕರೆಕ್ಟಾ? ಗೊತ್ತಿಲ್ಲ ಅಂದ್ರೆ ಏನೋ ಒಂದು ದಾರಿ ಕಂಡ್ಕೋಬೇಕಪ್ಪ. ಎಲ್ಲ ನನ್ಗೆ ಗೊತ್ತಿಲ್ಲ ಸರ್, ಆ ಫಾರ್ಮುಲಾ ನೆನಪಿರಲ್ಲ, ಏನಿಲ್ಲ, ನನಗೂ ನೆನಪಿರಲ್ಲ. ನಾನು ಬಟ್ ಏನು ಮಾಡ್ತೀನಿ ನೋಡಿದ್ರಲ್ಲ, ಈಗ sin a plus b ಫಾರ್ಮುಲಾ ನೆನಪಿರುತ್ತೆ ನನಗೆ. ಅಲ್ಲಿಂದ ಇಲ್ಲಿಗೆ ಬಂದೆ ನಾನು, ಒಂದು ಸ್ಟೆಪ್ ಜಾಸ್ತಿ ಅಷ್ಟೇ, ಮತ್ತೇನಿಲ್ಲ. ಸೊ ಈಗ ಇದನ್ನು ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. n is equal to 2 times sin r cos r divided by sin r. sin r ಕ್ಯಾನ್ಸಲ್ ಆಯ್ತು, 2 cos r ಉಳ್ಕಂತು. ಹಾಗಾಗಿ n is equal to 2 times cos r.
ನಮ್ಗೇನು ಬೇಕು ಆರ್ ವ್ಯಾಲ್ಯೂ ಬೇಕಲ್ಲ, ಕಾಸ್ ಆರ್ ಈಕ್ವಲ್ಸ್ ಟು ಎನ್ ಬೈ ಟು, ಆರ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎನ್ ಬೈ ಟು. ಆರ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದಾರ? ಇಲ್ಲ. ದೆನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಅನ್ನು ಫೈಂಡ್ ಔಟ್ ಮಾಡಿ. ಐ ಇಸ್ ಈಕ್ವಲ್ ಟು 2 ಟೈಮ್ಸ್ ಆರ್. ಐ ಇಸ್ ಈಕ್ವಲ್ ಟು 2 ಟೈಮ್ಸ್ ಆರ್. ಸೊ ಕಾಸ್ ಆರ್ಗೆ 2 ಇಂದ ಮಲ್ಟಿಪ್ಲೈ ಮಾಡಿ, 2 ಕಾಸ್ ಇನ್ವರ್ಸ್ ಎನ್ ಬೈ ಟು. ಸೊ ಐ ಇಸ್ ಈಕ್ವಲ್ ಟು 2 ಟೈಮ್ಸ್ ಕಾಸ್ ಇನ್ವರ್ಸ್ ಎನ್ ಬೈ ಟು. ಯಾವುದು ಕರೆಕ್ಟ್ ಆಪ್ಷನ್ಸ್? 2 ಕಾಸ್ ಇನ್ವರ್ಸ್ ಎನ್ ಬೈ ಟು ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. An object approaches a convergent lens from the left of the lens with a uniform speed 5 meters per second and stops at the focus. The image. ಚೂರು ಕಷ್ಟದ ಕೆಲಸ ಇದು, ಬಟ್ ಏನು ಗೊತ್ತಾ, ಪ್ರಾಕ್ಟಿಕಲಲ್ಲಿ ನೀವು ಮಾಡಿ ಅಥವಾ ಸ್ವಲ್ಪ ವರ್ಕ್ ಮಾಡಿದವರಿಗೆ ಭಾಳ ಈಸಿ ಆಗುತ್ತೆ. ಕೆಲವರು ತುಂಬ ಪ್ರೆಡಿಕ್ಟ್ ಮಾಡ್ತಾರೆ. ಏನು ಕೇಳಿದ್ರೆ, ನಿಮಗೆ ಪ್ರಾಕ್ಟಿಕಲಲ್ಲಿ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಮಾಡುವಾಗ ಒಂದು ಗ್ರಾಫ್ ಹಾಕ್ತೀರಿ ನೋಡಿ, ಈ ಥರ ಗ್ರಾಫ್ ಬರುತ್ತೆ. ಸೊ 2f ಇದ್ದಾಗ ಏನಾಗುತ್ತೆ ಕೇಳಿದ್ರೆ, ಸೇಮ್ ಆಬ್ಜೆಕ್ಟ್ ಡಿಸ್ಟೆನ್ಸು ಸೇಮ್, ಇಮೇಜ್ ಡಿಸ್ಟೆನ್ಸು ಸೇಮ್ ಇರುತ್ತೆ. ಅದ್ರ ಆಚೆಗೆ ಹೋದರೆ ಆಬ್ಜೆಕ್ಟ್ ಹೀಗೆ ಪ್ಯಾರಲಲ್ ಆಗಿ ಹೊರಟೋಗುತ್ತೆ, ಅಂದರೆ ಇನ್ಫಿನಿಟಿ. ಈಚೆ ಬಂದರೆ ಇಮೇಜ್ ಹಾಗೆ ಪ್ಯಾರಲಲ್ ಆಗಿ ಹೊರಟೋಗುತ್ತೆ. ಸೊ ಆ ಗ್ರಾಫ್ ಇಟ್ಕೊಂಡು ಮಾಡ್ಬೋದು ಇದನ್ನು. ಇದಕ್ಕೆ ಆನ್ಸರನ್ನು ಗ್ರಾಫ್ ಇಟ್ಕೊಂಡು ಹೇಳ್ಬೋದು ನಿಮಗೆ. ನನಗೆ ಯಾಕೋ ಗ್ರಾಫ್ಗಿಂತ ಬೆಟರ್ ಆಗಿ ನಿಮಗೆ ಏನು ಗೊತ್ತಾ, ಇದ್ರ ಕಂಡೀಷನು, ಇದ್ರ ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳಿ. ಆನ್ ಆಬ್ಜೆಕ್ಟ್ ಅಪ್ರೋಚಸ್ ಎ ಕನ್ವರ್ಜೆಂಟ್ ಲೆನ್ಸ್ ಫ್ರಮ್ ದ ಲೆಫ್ಟ್ ಆಫ್ ದ ಲೆನ್ಸ್ ಕಡೆಯಿಂದ ಒಂದು ಆಬ್ಜೆಕ್ಟ್ ಮೂವ್ ಆಗಿ ಬರ್ತಾ ಇದೆಯಂತೆ, ವಿತ್ ಯೂನಿಫಾರ್ಮ್ ಸ್ಪೀಡ್ 5 ಮೀಟರ್ ಪರ್ ಸೆಕೆಂಡ್, ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಬರ್ತಾ ಇದೆ. ಆ್ಯಂಡ್ ಸ್ಟಾಪ್ಸ್ ಎಟ್ ದ ಫೋಕಸ್ಗೆ ಬಂದು ನಿಲ್ಲುತ್ತೆ. ಫೋಕಸ್ನಿಂದ ಮುಂದೋದ್ರೆ ಕತೆ ಬೇರೆ ಅಲ್ವಾ, ಕತೆ ಏನು ಬೇರೆ ಆಗುತ್ತೆ, ಈಚೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್. ಅವಾಗ ಇಮೇಜ್ ಏನಾಗುತ್ತೆ ಹೇಳಿ ನೀವು, ಮೂವ್ಸ್ ಅವೇ ಫ್ರಮ್ ದ ಲೆನ್ಸ್ ವಿತ್ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್. ನಾನ್ ಯೂನಿಫಾರ್ಮ್ ಅಂದರೆ ಎಕ್ಸಲರೇಷನ್ ಅಂದರೆ ವೆಲಾಸಿಟಿ ಚೇಂಜ್ ಆದರೆ ಎಕ್ಸಲರೇಷನ್ ಅಂತೀವಿ. ವೆಲಾಸಿಟಿ ಒಂದು ಯೂನಿಫಾರ್ಮ್ ರೇಟಲ್ಲಿ ಚೇಂಜ್ ಆಗ್ತಾ ಹೋದ್ರೆ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಅಂತೀವಿ. ಯೂನಿಫಾರ್ಮ್ ರೇಟಲ್ಲಿ ಅಲ್ಲದೆ ಒಂದ್ಸರಿ ಹೆಚ್ಚು ಒಂದ್ಸರಿ ಕಡಿಮೆ ಈ ಥರ ಆಗ್ತಾ ಇದ್ರೆ ನಾವು ನಾನ್ ಯೂನಿಫಾರ್ಮ್ ಅಂತ ಕರಿತೀವಿ. ನೋಡೋಣ, ಅದು ಮೂವ್ಸ್ ಟುವರ್ಡ್ಸ್ ದ ಲೆನ್ಸ್ ವಿತ್ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್, ಲೆನ್ಸ್ ಕಡೆಗೆ ಬರುತ್ತೆ ಅಂತೇಳಿ. ಮೂವ್ಸ್ ಅವೇ ಫ್ರಮ್ ದ ಲೆನ್ಸ್ ವಿತ್ ಯೂನಿಫಾರ್ಮ್ ಸ್ಪೀಡ್, ಹಿಂಗೆ ನೀವು ತಂದ್ರೆ ಅದು ಅಲ್ಲಿಂದ ಮುಂದಕ್ಕೆ ಹೋಗುತ್ತಂತ ಅದೇ ಸ್ಪೀಡಲ್ಲಿ. ಇದಲ್ಲ ಬಿಡಿ, ಇದು ಯಾಕೆ ಪ್ಲೇನ್ ಮಿರರ್ ಆದರೆ ಹೇಳ್ಬೋದು ನಾವು. ಮೂವ್ಸ್ ಅವೇ ಫ್ರಮ್ ದ ಲೆನ್ಸ್ ವಿತ್ ಆ್ಯಂಡ್ ಯೂನಿಫಾರ್ಮ್ ಎಕ್ಸಲರೇಷನ್, ಮೂವ್ಸ್ ಅವೇ ಫ್ರಮ್ ದ ಲೆನ್ಸ್ ವಿತ್ ಯೂನಿಫಾರ್ಮ್. ಇದು ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ಬೋದು. ಸೊ ನಮಗೆ ಈಗ ಇಂಪಾರ್ಟೆಂಟು ಟುವರ್ಡ್ಸ್ ದ ಲೆನ್ಸ್ ಅಲ್ಲ, ಕೆಲವು ಐಡಿಯಾ ನಮ್ಗೆ ಗೊತ್ತಿದೆ. ಈ ಎ ಆರ್ ಡಿ ಅನ್ನೋದು ಒಂದು ಐಡಿಯಾ ಬರ್ತಾ ಇದೆ. ಓಕೆ, ಈಗ ನಾವೇನು ಮಾಡೋಗುತ್ತಾ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವು ವರ್ಕ್ ಮಾಡಬೇಕು ಇದನ್ನು. ಫೋಕಲ್ ಲೆಂತನ್ನು 20 ಸೆಂಟಿಮೀಟರ್ ಇಟ್ಕೊಳ್ಳೋಣ. 20 ಸೆಂಟಿಮೀಟರ್ ಒಂದು ಕಾನ್ವೆಕ್ಸ್ ಲೆನ್ಸಿಗೆ ಇದೆ ಅನ್ಕೊಳ್ಳೋಣ. ಸೊ ನಾವು ತಿನ್ ಲೆನ್ಸ್ ಫಾರ್ಮುಲಾ ತಗೊಳ್ಳೋಣ. 1/f = 1/v - 1/u. ಇಲ್ಲಿ ಏನು ಮಾಡೋಣ ಕೇಳಿದರೆ, ಎಫ್ ವ್ಯಾಲ್ಯೂ ಗೊತ್ತಿದೆ, ಯು ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ವಿ ಏನು ಬರುತ್ತೆ ನೋಡೋಣ. ಸೊ ಹಾಗಾಗಿ 1/v = 1/f + 1/u. ಓಕೆ, ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ, ಸ್ಟಾರ್ಟ್ ಅಲ್ಲಿಂದ ಮಾಡೋಣ. ಆಬ್ಜೆಕ್ಟ್ ಇನ್ಫಿನಿಟಿ ಎಲ್ಲ ದೂರದಲ್ಲಿದೆ, ಭಾಳ ದೂರದಲ್ಲಿ ಹೋಗಿ ನಾವು ಒಂದು ಕ್ಯಾಂಡಲ್ ಹಚ್ಚಿ ಬಂದಿದ್ದೀವಿ, ಹಾಗೆ ಮಾಡಬೇಕಾಗಿಲ್ಲ. ಸನ್ಲೈಟ್, ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ. ಅವಾಗ ಏನಾಗುತ್ತೆ, ಯು ಇನ್ಫಿನಿಟಿ ಹಾಕಿದರೆ ಇಮೇಜ್ ಎಟ್ ಫೋಕಸ್, ಯಾಕಂದರೆ 1/∞ is 0, v = 20. ಹಾಗಾಗಿ ಇಮೇಜ್ ಏನಾಗುತ್ತೆ ಫೋಕಸ್, v = 20 ಸೆಂಟಿಮೀಟರ್. ಆಯ್ತಾ, ಒಂದಾಯ್ತು. ಸಮೀಪ ಬರೋಣ. ಈಗ 2f ತಂದು ಇಡೋಣ ಆಬ್ಜೆಕ್ಟನ್ನು. ಇದು ಹತ್ತಿರ ತಂದ್ವಿ ನಾವು. u = 40 ಸೆಂಟಿಮೀಟರ್. ವಿ ಏನಾಗುತ್ತೆ ಅವಾಗ, 1/v = 1/20 + 1/-40. ಆಬ್ಜೆಕ್ಟ್ ಆಚೆ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ. ಸಿಂಪ್ಲಿಫೈ ಮಾಡಿ, ಇದು LCM 40 ತಗೊಂಡ್ರೆ 2 - 1/1/40, ದಟ್ ಈಸ್ ಇಮೇಜ್ ಈಸ್ ಎಟ್ v = 40. ನೋಡಿ, ಇನ್ಫಿನಿಟಿಯಿಂದ ನಾವು 2f ಬಂದ್ವಿ, ಇದು 20ಇಂದ 40ಗೆ ಹೋಯ್ತು. ಓಕೆ, ನೆಕ್ಸ್ಟ್ ಏನು ಮಾಡುವ, ಒಂದು 10 ಸೆಂಟಿಮೀಟರ್ ಮುಂದಕ್ಕೆ ಬರೋಣ ಲೆನ್ಸ್ ಕಡೆಗೆ. 30 ಸೆಂಟಿಮೀಟರ್ ಬಂದು ಹಾಗೆ ಮಾಡೋಣ. 1/v = 1/20 + 1/-30. ಸಿಂಪ್ಲಿಫೈ ಮಾಡಿ, 3 - 2 1/60. ಇಮೇಜ್ ಎಟ್ 60 ಸೆಂಟಿಮೀಟರ್. ಇಲ್ಲಿಂದ 20 ಸೆಂಟಿಮೀಟರ್ ಮುಂದೆ ಬಂತು. ನಾವು ಬಂದಿದ್ದು ಎಷ್ಟು, 10 ಸೆಂಟಿಮೀಟರ್ ಮುಂದೆ. ಇದು 20 ಸೆಂಟಿಮೀಟರ್ ಮುಂದಕ್ಕೆ ಹೋಗಿದೆ. ಇನ್ನೇನು ಮಾಡೋ, ಇಷ್ಟು ಫಾಸ್ಟ್ ಹೋಗ್ತಿಲ್ಲ, ಜಸ್ಟ್ 5 ಸೆಂಟಿಮೀಟರ್ ಮುಂದಕ್ಕೆ ಬರೋಣ. 25 ಸೆಂಟಿಮೀಟರ್ಗೆ ಬರೋಣ. ಇಮೇಜ್ ಏನಾಗಿದೆ ನೋಡಿ, 1/20 + 1/-25. ಈ ವ್ಯಾಲ್ಯೂ ಆಗ್ತಾ ಹೋಗೋದು. ಇಲ್ಲಿ 5 - 4 ಅಂದರೆ 1/100. ಇಮೇಜ್ ಈಸ್ ಎಟ್ 100 ಸೆಂಟಿಮೀಟರ್. ನಾವು ಜಸ್ಟ್ 5 ಸೆಂಟಿಮೀಟರ್ ಮುಂದೆ ಬಂದರೆ 100 ಸೆಂಟಿಮೀಟರ್ ಮುಂದೆ ಹೋಗಿದೆ ಇದು. ಕರೆಕ್ಟಾ? ಏನು ಹೇಳ್ತೀರಿ ಈಗ, ಏನು ಹೇಳ್ತೀರಿ? ಇದು ಒಂದನೇದಾಗಿ ಇಟ್ ಕವರ್ಸ್, ನೋಡಿ ಇಲ್ಲಿಂದ ಇಲ್ಲಿಗೆ ಇಟ್ ಕವರ್ಸ್ ಡಿಫರೆಂಟ್ ಡಿಸ್ಟೆನ್ಸ್ ಇನ್ ಎ ಡಿಫರೆಂಟ್ ಇಂಟರ್ವಲ್ ಆಫ್ ಟೈಮ್. ಹಾಗಾಗಿ ಇದು ಯೂನಿಫಾರ್ಮ್ ವೆಲಾಸಿಟಿ ಅಲ್ಲ, ನಾನ್ ಯೂನಿಫಾರ್ಮ್ ವೆಲಾಸಿಟಿ.
ಜೊತೆಗೆ ವೆಲಾಸಿಟಿ ಚೇಂಜ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಸಣ್ಣ ಡಿಸ್ಟೆನ್ಸ್ ಕವರ್ ಆಗಿದೆ, ಇಲ್ಲಿ ದೊಡ್ಡ ಡಿಸ್ಟೆನ್ಸ್ ಅನ್ನು ಅದೇ ಸಮಯದಲ್ಲಿ ಕವರ್ ಮಾಡುತ್ತೆ. ಅಂದ್ರೆ ಎಕ್ಸಲರೇಷನ್ ಇದೆ. ಆ ಎಕ್ಸಲರೇಷನ್ ಅಲ್ಲಿ ಏನಾದರೂ ಯೂನಿಫಾರ್ಮಿಟಿ ಇದೆಯಾ? ಇಲ್ಲ. ಯಾಕೆಂದ್ರೆ ಯೂನಿಫಾರ್ಮ್ ಎಕ್ಸಲರೇಷನ್ ಅಂದಾಗ ಏನಾಗಬೇಕು, ವೆಲಾಸಿಟಿ ಪಕ್ಕ ಚೇಂಜ್ ಆಗ್ತಾ ಹೋಗ್ಬೇಕು. ಸೊ ಇದನ್ನು ನೋಡಿದ್ರು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನೀವು ಪ್ರಾಕ್ಟಿಕಲ್ ಮಾಡಿದಿರಲ್ಲ ಯಾವುದು, ಟು ಫೈಂಡ್ ದ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್, ಆ ಗ್ರಾಫ್ ನೋಡಿ ಗೊತ್ತಾಗುತ್ತೆ. ಆದ್ರಿಂದ ನಾವೇನು ಹೇಳ್ಬೋದು, ಮೂವ್ಸ್ ಅವೇ, ಅದು ಕರೆಕ್ಟ್. ಮೂವ್ಸ್ ಅವೇನೇ ಇದು, ಟುವರ್ಡ್ಸ್ ಅಂತೂ ಅಲ್ಲ. ದ ಲೆನ್ಸ್ ವಿತ್ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. The time required for the light to pass through a glass slab, refractive index 1.5, of thickness 4 mm is, speed of the light ಕೊಟ್ಟಿದ್ದಾರೆ 3 × 10⁻². ಟೈಮ್ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಟೈಮ್ ರಿಕ್ವೈರ್ಡ್ ಗ್ಲಾಸ್ ಸ್ಲ್ಯಾಬ್ ಅಲ್ಲಿ ಪಾಸ್ ಆಗಬೇಕಂದ್ರೆ ಆಪ್ಷನ್ಸ್ ಆರ್ ದೀಸ್ ಥಿಂಗ್ಸ್: 2 × 10⁻⁵, 2 × 10⁻11, 2 × 10⁻11, 10⁻11 ಸೆಕೆಂಡ್, ಈ ರೀತಿ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕಾದ್ರೆ n = c/v, ಬಹಳ ಬೇಸಿಕ್ಸ್, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ವಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನೀವೀಗ. c/n 3 × 10⁸ / 1.5, 3 / 1.5 ಅಂದ್ರೆ 2 ಬರುತ್ತೆ. 2 × 10⁸ m/s. ಸೊ ದಿಸ್ ಇಸ್ ದ ಸ್ಪೀಡ್ ಆಫ್ ದ ಲೈಟ್ ಇನ್ ದ ಡೆನ್ಸರ್ ಮೀಡಿಯಂ. ವೆಲಾಸಿಟಿ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್, ಆರ್ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ನಿಮ್ಗೆ ಏನ್ ಬೇಕು ಈಗ? ಟೈಮ್ ಬೇಕು. ಹಾಗೆ ಟೈಮ್ = ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಡಿಸ್ಟೆನ್ಸ್ ಎಷ್ಟು? 4 mm ಅಂತ ಹೇಳಿದರೆ ಮೀಟರ್ ಕನ್ವರ್ಟ್ ಮಾಡಿ ಇಲ್ಲಿ ಮಾಡಬೇಕು. SI ದಲ್ಲಿ ಇದು m/s ಇದೆ, ಇದು ಮೀಟರ್ ಮಾಡ್ಕೋಬೇಕು. 4 × 10⁻³ / 2 × 10⁸ m/s. ಸೊ ಟೈಮ್ ಎಷ್ಟು ಬರುತ್ತೆ ಈಗ? 2 ಅಂದ್ರೆ 2 2 2 × 10⁻+8 ಮೇಲೆ ಬಂದ್ರೆ -8, -8 + -3 -11 seconds. So 2 × 10⁻11 second is the correct answer. ಹಾ, ಈಗ ಇದಿಷ್ಟು ಪ್ರಾಬ್ಲಮ್ಸ್ ಅನ್ನು ಕೊಟ್ಟು ನಾನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಜೊತೆಗೆ ಈಗ ನಿಮ್ಗಾಗಿ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ಕೊಡ್ತೇನೆ. ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಏನಾಯ್ತು ಅನ್ನೋದನ್ನ ನನಗೆ ತಿಳಿಸ್ಬೇಕು. ಯಾಕೆಂದ್ರೆ ಏನಾದರೂ ಡಿಫಿಕಲ್ಟಿ ಇದ್ರೆ ನಾನು ಹೆಲ್ಪ್ ಮಾಡ್ತೇನೆ. ಸುಮ್ಮನೆ ಏನೋ ನಾಳೆ ಮಾಡುವಲ್ಲ, ಈಗಲೇ ಎಲ್ಲ ಕೂಡಲೇ ಈಗಲೇ. ಸೊ ಇನ್ನೊಂದು 2 hours ಅಲ್ಲಿ ನಿಮ್ಗೆ ಕ್ವಶನ್ಸ್ ಅನ್ನು ನಾನು ಸೆಂಡ್ ಮಾಡ್ತೇನೆ. ಮತ್ತೇನು ಮಾಡ್ಬೇಕು, ನೀವು ಅದನ್ನು ಸಾಲ್ವ್ ಮಾಡಿ ಮತ್ತೆ ಅದರ ಆನ್ಸರ್ ನನಗೆ ಸೆಂಡ್ ಮಾಡಿ, OMR ಫಾರ್ಮಲ್ಲಿ ಸೆಂಡ್ ಮಾಡಿ, ನಾನು ಅದನ್ನು ಚೆಕ್ ಮಾಡ್ತೇನೆ. ಸೊ ವರ್ಕ್ ಮಾಡಿ. ಸೊ ಏನಾದರೂ ಇದರಲ್ಲಿ ನಿಮಗೆ ಈಗಲೂ ಕೂಡ ಹೇಳ್ತಾ ಇದ್ದೇನೆ, ಸರ್ ಫಾಸ್ಟ್ ಹೇಳ್ತೀರಿ, ಸ್ಲೋ ಹೇಳ್ತೀರಿ, ಈಗೆಲ್ಲ ಏನೋ ಕೆಲವರಿಗೆ ಇರುತ್ತೆ ಪ್ರಾಬ್ಲಮ್. ಜನರಲ್ ಆಗಿ ಏನಾದರೂ ನಿಮ್ಮ ಮಿಸ್ಟೇಕ್ಗಳು ಕಂಡು ಬಂದರೆ ಖಂಡಿತ ಕಾಮೆಂಟ್ಸ್ ಮಾಡಿ, ಇಷ್ಟ ಆದರೂ ಕೂಡ ಕಾಮೆಂಟ್ಸ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.